ಕೇಳುಗರೆ ನಮಸ್ಕಾರ. ಸಿಟ್ಟು ತನ್ನನ್ನು ಸುಡುತ್ತದೆ, ನಮಗೆ ಶತ್ರುವಾಗುತ್ತದೆ ಅಂತ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಈ ಬಹುತೇಕ ಜೈಲಿನಲ್ಲಿರ್ತಕ್ಕಂಥ ಖೈದಿಗಳ ಪೈಕಿ ಸಾಕಷ್ಟು ಅಂದರೆ ಸರಿಸಮ 90% ಜನರಿಗೆ ಸಿಟ್ಟೇ ವೈರಿಯಾಗಿದೆ. ಅವರಿಗೆ ಜೈಲು ಶಿಕ್ಷೆ ಯಾಕಾಗಿದೆ ಅಂದರೆ ಸಿಟ್ಟಿನ ಭರದಲ್ಲಿ ವಿವೇಕವನ್ನು ಕಳ್ಕೊಂಡು ಏನೂ ಗೊತ್ತಾಗದೆ ಯಾರಿಗೋ ಕೊಲೆ ಮಾಡಿದ್ದಾಗಿರ್ಬೋದು, ಯಾರಿಗೋ ಹೊಡೆದಿದ್ದಾಗಿರ್ಬೋದು, ಯಾರಿಗೋ ಸುಪಾರಿ ಕೊಟ್ಟಿದ್ದಾಗಿರ್ಬೋದು, ಹೀಗೆ ನಾನಾ ನಮೂನೆಯಾಗಿ ಮನುಷ್ಯ ಸಿಟ್ಟಿಗೊಳಗಾಗ್ತಾನೆ. ಹಾಗಾದರೆ ಮನುಷ್ಯ ತಾಳ್ಮೆ ಯಾವಾಗಲೂ ಮನುಷ್ಯನಿಗೆ ವರದಾನವಾಗಿದೆ. ಕೆಲವರಿಗೆ ಇಷ್ಟು ತಾಳ್ಮೆ ಇರುತ್ತೆ ಅಂದರೆ ಎದುರಾಳಿ ಏನು ಬೇಕಾದ ಹೇಳಿದರೂ ಕೂಡ ಆತ ಕೋಪಗೊಳ್ಳೋದಿಲ್ಲ. ಆದರೆ ಎಲ್ಲರೂ ಹೀಗಿರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ಸಂಭಾಯಿತರಾಗಿರ್ತಾರೆ, ತಾಳ್ಮೆಯಿಂದಿರ್ತಾರೆ. ತಮ್ಮದೇ ಜಗತ್ತಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ಆದರೆ ಅವರು ತಾಳ್ಮೆಯನ್ನು ಕಳ್ಕೊಳ್ಳೋದು, ಸಮತೋಲನವನ್ನು ಕಳ್ಕೊಳ್ಳೋದು ಹೇಗೆ, ಯಾಕೆ, ಯಾವಾಗ? ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿರೋದು. ನಾವು ಎಷ್ಟು ಮೌನವಾಗಿರ್ತೀವೋ ಅಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರುತ್ತೆ. ಕೆಲವರು ವಚ 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 ಮಾತಾಡ್ತಾರೆ, ಅವರು ತಮ್ಮ ಬೆಲೆಯನ್ನು ಕಳ್ಕೋತಾರೆ. ಆದರೆ ಈ ಸಂಭಾಯಿತ ಮನುಷ್ಯನಿಗೆ ಸಿಟ್ಟು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಅಂತ ಕಾರಣ ಏನು ನೋಡಿ. ಪ್ರತಿ ಒಬ್ಬರೂ ಕೂಡ ಮತ್ತೊಬ್ಬರ ಟೆಂಪ್ಟೇಷನ್ನಿಂದ, ಮತ್ತೊಬ್ಬರು ಟ್ರಿಗರ್ ಮಾಡೋದ್ರಿಂದ, ಮತ್ತೊಬ್ಬರು ಅವರನ್ನು ಸಿಟ್ಟಿಗೆ ಬರೆಸೋದರ ಮೂಲಕ ಅವರು ಕೆಂಡಮಂಡಲವಾಗಿಬಿಡ್ತಾರೆ. ನಾವು ಯಾರನ್ನ ಸಂಭಾಯಿತರು ಅಂತ ತಿಳ್ಕೊತೀವೋ, ಯಾರನ್ನ ಪಾಪದವರು ಅಂತ ತಿಳ್ಕೊತೀವೋ, ಅವರು ಮಾಡ್ತಕ್ಕಂಥ ಕೀಟಲೆಗಳು, ಕಿತಾಪತಿಗಳು 1, 2, 3 ಸಾವಿರಾರು. ಯಾರೋ ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನಿರ್ತಾನೆ, ಆದರೆ ಅವನನ್ನು ಬೇಕಂತ ಜಗಳಕ್ಕೆ ಎಳೆಯೋದು, ಬೇಕಂತ ಅವನ್ನ ಟ್ರಿಗರ್ ಮಾಡ್ತಕ್ಕಂಥ ಜನರು ಆತನ ನಾಡಿ ಮಿಡಿತವನ್ನು ಗುರುತಿಟ್ಕೊಂಡಿರ್ತಾರೆ. ಹೇಗೆ, ಯಾವಾಗ, ಯಾವ ರೀತಿಯಿಂದ ಆತನನ್ನು ಕೋಪ ಭರಿಸಬಹುದು ಎಂತಕ್ಕಂಥ ಮಾನಸಿಕ ಅಧ್ಯಯನವನ್ನು ಮಾಡಿಕೊಂಡಿರ್ತಾರೆ. ಅದೇ ಸಮಯ, ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯ ಉಳಿಪೆಟ್ಟನ್ನು ಕೊಟ್ಟು ಎದುರಿಗಿರ್ತಕ್ಕಂಥ, ಸದಾ ತಾಳ್ಮೆಯಿಂದ ಇರ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಒಳಗಡೆ ಸಿಟ್ಟು ಕುದಿತಗೊಂಡು ಬಾಯಿಯಿಂದ ಬರಬಾರದ ಶಬ್ದಗಳನ್ನು ಬರೋ ರೀತಿಯಲ್ಲಿ ಅವರು ಟೆಂಪ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಜಗತ್ತಿನಲ್ಲಿ ಮತ್ತೊಬ್ಬರ ಆರೋಗ್ಯವನ್ನು, ಮತ್ತೊಬ್ಬರ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ಕೆಟ್ಟ ಜನರೇ ತುಂಬಿಕೊಂಡಿದ್ದಾರೆ. ಅವರು ಯಾರು ತಮಗೆ ಬೇಡವಾಗಿರ್ತಾರೋ ಅವ್ರನ್ನ ಟೆಂಪ್ಟ್ ಮಾಡ್ತಿರ್ತಾರೆ. ಆ ಟೆಂಪ್ಟ್ ಮಾಡಿಸಿಕೊಂಡ ವ್ಯಕ್ತಿ ಒಂದು ದಿಢೀರಂತ ವಿಪರೀತ ಕೋಪಕ್ಕೆ ಹೋಗ್ತಾನೆ. ಕೋಪಕ್ಕೆ ಹೋಗಿ ಮಾಡಬಾರದ ಅನಾಹುತವನ್ನು ಮಾಡಿಬಿಟ್ಟು ಜೈಲು ಸೇರ್ತಾನೆ. ಇಲ್ಲ ಅಂತಂದರೆ ಅವನಿಗೆ ಗಂಡಾಂತರಕಾರಿಯಾದ ಯಾವುದಾದ್ರೂ ಒಂದು ರೋಗ ಬಂದ್ಬಿಟ್ಟು ಅವನು ಆಸ್ಪತ್ರೆ ಸೇರ್ತಾನೆ, ಇಲ್ಲ ಅಂತಂದರೆ ಅವನು ಸತ್ತು ಹೋಗ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಬೇರೆಯವರ ಮಾತುಗಳಿಗೆ, ಬೇರೆಯವರ ಕುಣಿತಕ್ಕೆ, ಬೇರೆಯವರ ಟೆಂಪ್ಟೇಷನ್ಗೆ
ನಾವು ಯಾಕೆ ಮರುಳಾಗಬೇಕು? ಹಾಗಾಗಿ ಸ್ನೇಹಿತರೆ, ಭಾಳ ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನು ಇಡುವ ಅವಶ್ಯಕತೆ ಇದೆ. ನಮಸ್ಕಾರ.